ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಈಗ ಕಳೆದ ಒಂದು ವಾರದಲ್ಲಿ ನಾವು ನಾನು ಮತ್ತೆ ಜೀವಂತಿ ಡಾಕ್ಟರ್ ಕೂತು ಒಂದು CME ತಯಾರಾಗ್ತಾ ಇದ್ವಿ. ಈ CME ತಯಾರಾಗ್ತಾ ಕಳೆದ ನಾವು ಸರಿಸುಮಾರು 7 ವರ್ಷದಲ್ಲಿ ನಮ್ಮ ಹಾಸ್ಪಿಟಲ್ ಪ್ರಾರಂಭವಾದಾಗಿಂದ ಏನೇನ್ ಸರ್ಜರಿ ಮಾಡಿದೀವಿ ಅಂತ ಹೇಳಿ ಒಂದು ಲಿಸ್ಟ್ ತೆಕೊಂತ ಇದ್ವಿ. ಸೊ ಲಿಸ್ಟ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಒಂದು ಆಶ್ಚರ್ಯಕರವಾದ ಮಾಹಿತಿ ಕಂಡು ಬಂತು. ಏನದು ಅಂತ ಹೇಳಿದ್ರೆ, ಜೀವಂತಿ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ನಾವು ಕಳೆದ ಸುಮಾರು ಒಂದು 7 ವರ್ಷದಲ್ಲಿ ಬರೀ ಬೆರಳೆಣಿಕೆಯಷ್ಟು ಮಾತ್ರ ಒವೇರಿಯನ್ ಡ್ರಿಲ್ಲಿಂಗ್ ಮಾತ್ರ ಮಾಡಿದೀವಿ ಅಂತ. ಸುಮಾರು ಈ 7 ವರ್ಷದಲ್ಲಿ ನಾವು ಅಮ್ಮಮ್ಮ ಅಂದ್ರೆ ಒಂದು 12ರಿಂದ 15 ಕೇಸಸ್ ಮಾತ್ರ ಒವೇರಿಯನ್ ಡ್ರಿಲ್ಲಿಂಗ್ ಮಾಡಿರಬಹುದು ಅಂತ. ಯಾಕೆ ಆ ಥರ ಅಷ್ಟು ಕಡಿಮೆ ಮಾಡಿದೀವಿ ಅನ್ನೋ ಒಂದು ಪ್ರಶ್ನೆ ಜೀವಂತಿ ಡಾಕ್ಟರ್ ಕೇಳ್ತಾ ಇದ್ರು. ಸೊ ಅದಕ್ಕೆ ಏನು ಉತ್ತರ ಅಂತಂದ್ರೆ, ನನಗೆ ಸಾಕಷ್ಟು ಜನ ಪೇಷಂಟ್ಸು ಕೇಳ್ತಾ ಇದ್ರು. ಹಾಗಾಗಿ ಈ ಪ್ರಶ್ನೆ ನನ್ನ ಜೂನಿಯರೇ ಕೇಳಿದ್ರಿಂದ ಈಗ ಉತ್ತರ ಹೇಳಕ್ಕೆ ಒಂದು ಮಾರ್ಗ. ಈ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಅಂದ್ರೆ, ಈ PCOS ಅಲ್ಲಿ ಇರೋ ಸಾಕಷ್ಟು ಜನ ಪೇಷಂಟ್ಸ್ ಅವ್ರಿಗೆ ಇನ್ಫರ್ಟಿಲಿಟಿ ಇರುತ್ತೆ. ಅವ್ರಿಗೆ ಇವಾಗ ಕ್ಲೋಮಿಫೆನ್ ಸಿಟ್ರೇಟ್, ಲೆಟ್ರಜಾಲ್ ಅಂತ ಎಲ್ಲ ಮಾತ್ರೆಗಳನ್ನ ಕೊಟ್ಟಿರ್ತಾರೆ. ಅದಾದ ತಕ್ಷಣ ಸುಮಾರು ಕಡೆ ಏನು ಹೇಳಿರ್ತಾರೆ, ಏನು ಆಗ್ತಿರೋದಿಲ್ಲ ಅಂತಂದ್ರೆ ಒಂದು ಲೆಪ್ರೋಸ್ಕೋಪಿ ಮಾಡಿ ಒವೇರಿಯನ್ ಡ್ರಿಲ್ಲಿಂಗ್ ಮಾಡ್ಬಿಡೋಣ, ಮಕ್ಕಳಾಗತ್ತೆ ಅಂತ ಹೇಳಿರ್ತಾರೆ. ಆದ್ರೆ ವಿಷಯ ಇಷ್ಟು ಸುಲಭವಾಗಿಲ್ಲ. ಯಾವಾಗ ಲೆಪ್ರೋಸ್ಕೋಪಿಕ್ ಈ PCOS ಅನ್ನೋ ಪೇಷಂಟ್ಸ್ ಅಲ್ಲಿ ಯಾವಾಗ ಒವೇರಿಯನ್ ಡ್ರಿಲ್ಲಿಂಗ್ ಮಾಡಬೇಕು, ಮಾಡಿದ್ರೆ ಏನು ಅನುಕೂಲ ಆಗತ್ತೆ ಅಥವಾ ಅದು ಮಾಡಿದ್ರೆ ಏನು ಅನಾನುಕೂಲಗಳಾಗತ್ತೆ, ಅದಕ್ಕೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ಸ್ ಇದೆಯಾ ಅಂತ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಅವಾಗ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ಈ PCOS ಅನ್ನೋ ಪೇಷಂಟ್ಸ್ ಅಲ್ಲಿ ಜನರಲಿ ನಾವು ಅವ್ರಿಗೆ ಅನೋವ್ಯುಲೇಷನ್ ಇರುತ್ತೆ, ಅಂದ್ರೆ ಮೊಟ್ಟೆಗಳು ಹೊಡಿತಾ ಇರೋದಿಲ್ಲ. ಇಂಥ ಅನೋವ್ಯುಲೇಷನ್ಗೋಸ್ಕರ ನಾವೇನ್ ಮಾಡ್ತೀವಿ, ಅವರಿಗೆ ಓವ್ಯುಲೇಷನ್ ಬರ್ಸಕ್ಕೋಸ್ಕರ ನಾವು ಕ್ಲೋಮಿಫೆನ್ ಸಿಟ್ರೇಟ್ ಅಥವಾ ಲೆಟ್ರಜಾಲ್ ಅಂತ ಕೊಡ್ತೀವಿ. ಇದು 2 ಡ್ರಗ್ಸ್ ವರ್ಕ್ ಆಗಲಿಲ್ಲ ಅಂತಂದ್ರೆ ಅದನ್ನ ನೆಕ್ಸ್ಟ್ ಇಂಜೆಕ್ಟಬಲ್ ಡ್ರಗ್ಸ್ ಅಂತ ಕರಿತೀವಿ, ಅಂದ್ರೆ ಗೊನಾಡೋಟ್ರೋಪಿನ್ಸ್ ಅಂತ ಕರಿತೀವಿ. ಈ ಗೊನಾಡೋಟ್ರೋಪಿನ್ಸ್ ನ ಎಷ್ಟೋ ಸರಿ ಏನ್ ಮಾಡ್ತೀವಿ, ಅವರಿಗೆ ಪೇಷಂಟ್ಸ್ಗೆ ಈ PCOS ಅನ್ನೋ ಪೇಷಂಟ್ಸ್ಗೆ LH ಅನ್ನೋ ಹಾರ್ಮೋನ್ಸು ಮೊದಲೇ ಜಾಸ್ತಿ ಇರುತ್ತೆ. ಸುಮಾರು ಕಡೆ ಏನ್ ಮಾಡ್ತಾರೆ, ಈ HMG ಅನ್ನೋ ಒಂದು LH ಯುಕ್ತವಾದ ಒಂದು ಇಂಜೆಕ್ಷನ್ಸ್ ಕೊಡ್ತಾರೆ. ಹಾಗಾಗಿ ಮೊಟ್ಟೆಗಳು ಒಡೆಯೋದು ಕಡಿಮೆ ಸಾಮಾನ್ಯವಾಗಿ. ಸೊ ಹಾಗಾಗಿ ನಾವು ಏನ್ ಪ್ರಿಫರ್ ಮಾಡ್ತೀವಿ ಅಂದ್ರೆ ರಿಕಾಂಬಿನೆಂಟ್ FSH ನ ಪ್ರಿಫರ್ ಮಾಡ್ತೀವಿ. ಈ ರಿಕಾಂಬಿನೆಂಟ್ FSH ಕೊಟ್ಟರೂ ಕೂಡ ಒಂದು ವೇಳೆ ಅವರಿಗೆ ಮೊಟ್ಟೆಗಳು ಒಡೆಯಕ್ಕೆ ಬೆಳವಣಿಗೆ ಆಗಿ ಅದು ಹೊಡಿತಾ ಇಲ್ಲ ಅಂತ ಅನ್ನೋದಾದ್ರೆ ಅಂತ ಪೇಷಂಟ್ ಸೂಚಿಸ್ತೀವಿ. ಎರಡನೇದು, ಅಕಸ್ಮಾತ್ ನಾವು ಗೊನಾಡೋಟ್ರೋಪಿನ್ಸ್ ಕೊಡ್ತಾ ಇದೀವಿ ಅಂದ್ರೆ ಅವ್ರು ಸ್ವಲ್ಪ ಪುವರ್ ಪೇಷಂಟ್ಸ್ ಇರ್ತಾರೆ ಅಥವಾ ತುಂಬಾ ದೂರದಿಂದ ಬರ್ತಾ ಇರ್ತಾರೆ, ಅವರಿಗೆ ದಿನ ಆಗ್ತಾ ಇರೋದಿಲ್ಲ ಅಂತ ಅವ್ರಿಗೆ ಏನಾದ್ರು ನಮ್ಗೆ ಕಂಡು ಬಂದ್ರೆ ಅಂತ ಪೇಷಂಟ್ಸ್ಗೆ ನಾವು ಒವೇರಿಯನ್ ಡ್ರಿಲ್ಲಿಂಗ್ ನ ಸೂಚಿಸ್ತೀವಿ. ಈ ಒವೇರಿಯನ್ ಡ್ರಿಲ್ಲಿಂಗ್ ಅಂತಂದ್ರೆ ಒಂದು ಮಾನೋಫಾಲಿಕ್ಯುಲರ್ ರೆಸ್ಪಾನ್ಸ್ ಬರಂಗೆ ಮಾಡೋಂಥ ಒಂದು ಸರಳವಾದ ಶಸ್ತ್ರಚಿಕಿತ್ಸಾ ವಿಧಾನ. ಸೊ ಇದು ಮಾಡೋದ್ರಿಂದ ಯಾವಾಗ ಮಾಡ್ತೀವಿ, ಜನರಲಿ ನಿಮಗೆಲ್ಲ ನಾನು ಅವಾಗಲೇ ಹೇಳಿದ್ದೀನಿ, ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಅಂತ ಹೇಳಬೇಕಾದ್ರೆ ಇದನ್ನ ಅವಾಗಲೇ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ. ಈ ಒವೇರಿಯನ್ ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಸರಿ ಸುಮಾರು 7ನೇ ದಿನದಿಂದ 11ನೇ ದಿನ ತನಕ ಅಷ್ಟೇ ಮಾಡೋವಂಥದ್ದು. ಅದು ಹೇಗೆ ಮಾಡಬೇಕು, ಎತ್ತ ಮಾಡಬೇಕು ಅನ್ನೋದು ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಇವಾಗ ಈ ಒವೇರಿಯನ್ ಡ್ರಿಲ್ಲಿಂಗ್ ಮಾಡಿದ್ರೆ ಏನು ಅನುಕೂಲಗಳಾಗತ್ತೆ, ಒವೇರಿಯನ್ ಡ್ರಿಲ್ಲಿಂಗ್ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದಾದ್ರೆ, ಒಂದೇ ಒಂದು ಮೊಟ್ಟೆಗಳು ಬೆಳವಣಿಗೆ ಬೆಳೆದು ಒಡೆಯಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದೆ. ಹಾಗಾಗಿ ಇಟ್ ವಿನ್ಸ್ ಅಂದ್ರೆ ಮಲ್ಟಿಫೀಟಲ್ ಜೆಸ್ಟೇಷನ್ ಆಗೋದನ್ನ ಕಡಿಮೆ ಮಾಡಬಹುದು. ಎರಡನೇದೇನು ಅಂತಂದ್ರೆ, ಈ ಗೊನಾಡೋಟ್ರೋಪಿನ್ಸ್ ಅನ್ನೋ ಇಂಜೆಕ್ಷನ್ಸ್ ಕೊಟ್ಟಾಗ ಕೆಲವು ಸರಿ ಏನಾಗುತ್ತೆ, ನಮ್ಮ ಇಂಟೆನ್ಷನ್ ಇರೋದು ಮಾನೋಫಾಲಿಕ್ಯುಲರ್ ರೆಸ್ಪಾನ್ಸ್ ಅಂತ ಮ್ಯಾಕ್ಸಿಮಮ್ 2 ಬರ್ಬೋದು. ಎಷ್ಟೋ ಸರಿ ಏನಾಗುತ್ತೆ, ಬೇಸ್ಡ್ ಆನ್ ದ ರೆಸ್ಪಾನ್ಸ್, ಅವರ ಇಂಡಿವಿಜುವಲ್ ರೆಸ್ಪಾನ್ಸ್ಗೆ ಏನಾಗುತ್ತೆ, ಸುಮಾರು ಮೊಟ್ಟೆಗಳು ಬಂದ್ಬಿಡುತ್ತೆ ಅಥವಾ ತುಂಬಾ ಜಾಸ್ತಿ ಒಂದೊಂದು ಓವರೀಸ್ ಅಲ್ಲಿ 5-6 ಮೊಟ್ಟೆಗಳು ಬಂದ್ಬಿಡುತ್ತೆ. ಸೊ ಅದು ಇಟ್ ಈಸ್ ನಾಟ್ ಡಿಸೈರಬಲ್. ಇಟ್ ಈಸ್ ಕಾಲ್ಡ್ ಓವೇರಿಯನ್ ಹೈಪರ್ಸ್ಟಿಮ್ಯುಲೇಷನ್ ಅಂತ. ಸೊ ಓವೇರಿಯನ್ ಹೈಪರ್ಸ್ಟಿಮ್ಯುಲೇಷನ್ ಆದಾಗ ಸುಮಾರು 7-8 ಮೊಟ್ಟೆಗಳು ಬಂದಾಗ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಮಾಡೋಕ್ಕೆ ಬಿಡಕ್ಕಾಗೋದಿಲ್ಲ. ಸೊ ಇದು ಒಂದು ಸೈಡ್ ಎಫೆಕ್ಟ್ ಗೊನಾಡೋಟ್ರೋಪಿನ್ಸ್ ಕೊಟ್ಟಾಗ. ಸೊ ಈ ತರ ಓವೇರಿಯನ್ ಹೈಪರ್ಸ್ಟಿಮ್ಯುಲೇಷನ್ ನ ಲ್ಯಾಪ್ರೋಸ್ಕೋಪಿಕ್ ಓವೇರಿಯನ್ ಡ್ರಿಲ್ಲಿಂಗ್ ಮಾಡಿದಾಗ ತಡೆಗಟ್ಟಬಹುದು. ಇದು 2 ಪ್ರಮುಖವಾದ ಅಡ್ವಾಂಟೇಜಸ್.
ಮೂರನೇದು, ಇನ್ ಅಡಿಷನ್ ಟು ಲ್ಯಾಪ್ರೋಸ್ಕೋಪಿ ಮಾಡಿರ್ತೀವಿ, ಹಾಗಾಗಿ ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್ ಅಥವಾ ಬೇರೆ ಏನಾದ್ರು ಪೆಥಾಲಜಿ ಇದ್ರೆ ಆಗುತ್ತೆ, ಅದು ಆಡೆಡ್ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ, ಸುಮಾರು ಕಡೆ ಏನ್ ಮಾಡ್ತಾರೆ, ಓವೇರಿಯನ್ ಟೆಕ್ನಿಕಲ್ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ, ಮ್ಯಾಕ್ಸಿಮಮ್ ಒಂದು ಓವರಿಗೆ 4 ಪಂಕ್ಚರ್ ಮಾಡಬೇಕಾಗಿರುತ್ತೆ. 10-15 ಪಂಕ್ಚರ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಕಾಲಕ್ರಮೇಣದಲ್ಲಿ ಅವರಲ್ಲಿ 10-15 ಮೊಟ್ಟೆಗಳಿದ್ದು 1-2 ಬರಕ್ ಸ್ಟಾರ್ಟ್ ಆಗುತ್ತೆ. ಅಂತ ಕೇಸಸ್ ಕೂಡ ನೋಡಿದೀವಿ. ಅಂದ್ರೆ ಡಿಕ್ರೀಸ್ಡ್ ಓವೇರಿಯನ್ ರಿಸರ್ವ್ ಆಗುತ್ತೆ ಅಂತ. ಎರಡನೇದೇನು, ಅದನ್ನ ಓವೇರಿಯನ್ ಡ್ರಿಲ್ಲಿಂಗ್ ಮಾಡಿ ಕರೆಕ್ಟ್ ಆಗಿ ಅದನ್ನ ಕೂಲ್ ಮಾಡ್ಲಿಲ್ಲ ಅಂತಂದ್ರೆ, ಇರಿಗೇಷನ್ ಮಾಡ್ಲಿಲ್ಲ ಅಂತಂದ್ರೆ ಅಡಿಕ್ವೇಟ್ ಆಗಿ ಅಡೇಷನ್ಸ್ ಫಾರ್ಮೇಶನ್ಸ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ಈ ಟ್ಯೂಬ್ಸ್ ಓವರೀಸ್ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ನಾರ್ಮಲ್ ಅನಾಟಮಿ ಡಿಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಪ್ರಮುಖ ಡಿಸ್ಅಡ್ವಾಂಟೇಜ್. ಸೊ ಹೀಗಾಗಿ ಈ ಲ್ಯಾಪ್ರೋಸ್ಕೋಪಿಕ್ ಓವೇರಿಯನ್ ಡ್ರಿಲ್ಲಿಂಗ್ ಅಂದ್ರೆ ನಮ್ಮ ಬತ್ತಳಿಕೆಯಲ್ಲಿ ಒಂದು ಸೂಕ್ತವಾದ ಅಸ್ತ್ರ. ಅದನ್ನ ಯಾವಾಗ ಎಲ್ಲಿ ಹೇಗೆ ಬಳಸಬೇಕು, ಅದು ಬಳಸಿದ್ರೆ ಖಂಡಿತ ಪೇಷಂಟ್ಸಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ಪಾಠ ನಾವು ಎಲ್ಲರಿಗೂ